ಎಲ್ಲರಿಗೂ ನಮಸ್ಕಾರ. ಇವತ್ತು ಕನ್ನಡ ರಾಜ್ಯೋತ್ಸವ ಅದ್ದೂರಿಯಾಗಿ ಬಂದು ಬೋಟವನ್ನು ಮಾಡಿದ್ದಾರೆ. ಇದಕ್ಕೆ ರಾಮೇಗೌಡರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಮಾತಾಡೋಣ. ನಮಸ್ತೆ ಸರ್. ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ಮಾಡತ್ತರ ಎಷ್ಟನೇ ವರ್ಷ ಆಯಿತು? ಯಾವ ಥರ ಮಾಡಿದ್ದಾರೆ ಸ್ವಲ್ಪ ಹೇಳಿ. ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ ಅಂತ ಹೇಳಿದಂಥ ಮಾತು ಇವತ್ತು ದಾವಣಗೆರೆಯಲ್ಲಿ ನಮ್ಮ ಕನ್ನಡ ಚಳವಳಿ ಕೇಂದ್ರ ಸಮಿತಿಯವರು ಹೆಸರನ್ನು ಉಳಿಸುವಂಥ ಕೆಲಸ ಮಾಡಿದ್ದಾರೆ. ಅದರಲ್ಲೂ ವಿಶ್ವ ದಾಖಲೆ ಆಗುವಂಥ ಕೆಲಸ ಇವತ್ತು ಈ ಸಂಸ್ಥೆ ಮಾಡಿದೆ. ಒಳ್ಳೆ ಕೆಲಸದಕ್ಕೆ ಕನ್ನಡದ ಯಾರೇ ಒಳ್ಳೆ ಕೆಲಸ ಮಾಡಿದಾಗ ಒಬ್ಬ ಕನ್ನಡಿಗನಾಗಿ ಪ್ರೋತ್ಸಾಹಿಸುವಂಥದ್ದು ಈ ನೆಲದಲ್ಲಿ ಹುಟ್ಟಿರ್ತಕ್ಕಂಥ ಕನ್ನಡಿಗನ ಕರ್ತವ್ಯ. ಆ ನಿಟ್ಟಿನಲ್ಲಿ ಇವತ್ತು 70ನೇ ಕರ್ನಾಟಕ ರಾಜ್ಯೋತ್ಸವ ಶುಭ ಸಂದರ್ಭದಲ್ಲಿ ಇಂಥ ಒಂದು ಐತಿಹಾಸಿಕ ದಾಖಲೆ ಬರೆಯುವಂಥ ಕೆಲಸ ದಾವಣಗೆರೆಯಲ್ಲಿ ನಡೆದಿದೆ. ಎಲ್ಲ ಶಾಲಾ ಕಾಲೇಜಿನ ಸಿಬ್ಬಂದಿ ವರ್ಗದವರು ಮತ್ತು ವಿದ್ಯಾರ್ಥಿಗಳು ಇವತ್ತು ಸ್ವಯಂ ಪ್ರೇರಿತವಾಗಿ ಈ ಶಾಲೆ ಏನು ಈ ಕನ್ನಡದ ಬಾವುಟವನ್ನು ಅಸ್ಮಿತೆ ಆದಂಥ ಕರ್ನಾಟಕದ ಕನ್ನಡಿಗರ ಅಸ್ಮಿತೆ ಆದಂಥ ಬಾವುಟಕ್ಕೆ ರಾಮಮೂರ್ತಿಯವರ ಕೊಟ್ಟಂಥ ಬಾವುಟ ಇವತ್ತು ಸಾರ್ಥಕತೆಯ ಬದುಕು ಇವತ್ತು ರಾಮಮೂರ್ತಿಯವರಿಗಾಗಿದೆ. ಅವರ ಕನಸು ಇವತ್ತು ಈಡೇರಿದೆ ಅಂತೇಳಿ ದಾವಣಗೆರೆಯಲ್ಲಿ ನಾವೆಲ್ಲ ಅನ್ಕೋಬೇಕಾಗಿದೆ. ಆ ನಿಟ್ಟಿನಲ್ಲಿ ಇಂಥ ಸಂಸ್ಥೆಗೆ ಕನ್ನಡ ಚಳವಳಿ ಕೇಂದ್ರ ಸಮಿತಿಗೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ಧನ್ಯವಾದನ ಸಲ್ಲಿಸ್ತೇನೆ. ಎಷ್ಟು ಉದ್ದ ಇತ್ತು? ಈ ಕನ್ನಡ ಧ್ವಜವನ್ನು 7 ಕಿಲೋಮೀಟರ್ ಉದ್ದದ ಈ ಕನ್ನಡ ಧ್ವಜವನ್ನು ಇವತ್ತು ಮೆರವಣಿಗೆ ಮೂಲಕ ಎಲ್ಲ ವಿದ್ಯಾರ್ಥಿಗಳು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಇವತ್ತು ಮೆರವಣಿಗೆ ಮೂಲಕ ತರುವಂಥ ಕೆಲಸ ಮಾಡಿದೆ. ಇದರ ಮಹತ್ವವನ್ನು ನಮ್ಮ ದಾವಣಗೆರೆಯ BH ಚನ್ನಬಸಪ್ಪನ ಸಂಸ್ಥೆಯವರು ಕನ್ನಡದ ಬಾವುಟವನ್ನು ಕೊಡುವ ಮೂಲಕ ಕನ್ನಡಿಗರಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡಿದ್ದಾರೆ. BH ಚನ್ನಬಸಪ್ಪ ಸಂಸ್ಥೆ ಶಿವಕುಮಾರ್ ಅವರ ಮತ್ತು ಅವರ ತಂಡ ಇವತ್ತು ದಾವಣಗೆರೆ ಮೆಚ್ಚುಗೆಗೆ ಪಾತ್ರವಾಗಿದೆ ಅಂತೇಳಿ ನಾನಾದರೂ ಭಾವಿಸ್ತೇನೆ. ಇಂಥ ಕನ್ನಡದ ಕೆಲಸಕ್ಕೆ ಕನ್ನಡಿಗರು ಯಾವ ಸಂಸ್ಥೆ ಕೆಲಸ ಮಾಡಿದರೂ ಸಮೇತ ಇಂಥ ಸಂಸ್ಥೆಗಳಿಗೆ ಶಕ್ತಿ ತುಂಬುವಂಥ ಕೆಲಸ BH ಚನ್ನಬಸಪ್ಪ ಸಂಸ್ಥೆ ಏನು ಮಾಡಿದೆ, ಇನ್ನೂ ಉಳಿದಂಥ ಸಂಸ್ಥೆಗಳು ಏನು ಮಾಡಿದೆ, ಆ ನಿಟ್ಟಿನಲ್ಲಿ ಎಲ್ಲ ಸಂಸ್ಥೆಗಳು, ಶಾಲಾ ಕಾಲೇಜುಗಳು ಕನ್ನಡದ ಕೆಲಸಕ್ಕೆ, ಕನ್ನಡದ ಕೈಂಕರ್ಯಕ್ಕೆ ಮುಂದಾಗಲಿ ಅಂತೇಳಿ ನಾನಾದರೂ ಭಾವಿಸ್ತೇನೆ. ರಾಮೇಗೌಡ ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರು. ಇದೇ ಥರ ನಮ್ಮ ಜೊತೆ ಗುರುಕುಲ ಶಾಲೆ ಅಂತ ಅಬ್ದುಲ್ ಸಾಹೇಬ್ ಇದ್ದಾರೆ. ಬನ್ನಿ ಮಾತಾಡೋಣ. ಸರ್ ನಮಸ್ತೆ. ನಮಸ್ತೆ. ಇದೊಂದು ದಾವಣಗೆರೆಗೆ ಒಂದು ವಿಶೇಷ ದಿನ, ಒಂದು ಐತಿಹಾಸಿಕ ದಿನ ಅಂತ ಹೇಳ್ಬೋದು ನಾವು ದಾವಣಗೆರೆಗೆ. ಯಾಕಂದ್ರೆ ಇವತ್ತೊಂದು ಹೆಮ್ಮೆ ಪಡುವ ವಿಷಯ ಏನಂದರೆ ನಮ್ಮ ಕನ್ನಡಿಗರ ಬಾವುಟ ದಾವಣಗೆರೆ ತುಂಬ ಹರಿದಾಡ್ತಿರೋದು. ಇಲ್ಲಿ 15,000 ಮಕ್ಕಳು ಈ ಬಾವುಟವನ್ನು ಹಿಡಿದು ನಮ್ಮ ನಾಡ ನುಡಿ ಭಕ್ತಿನ ಇವತ್ತು ಸಾರಿ ಹೇಳ್ತಾ ಇದ್ದಾರೆ. ಇದೊಂದು ಕಾರ್ಯಕ್ರಮಕ್ಕೆ ನಾವೆಲ್ಲ ಭಾಗವಹಿಸೋದು ನಮ್ಮ ಪುಣ್ಯ ಅಂತ ಹೇಳ್ಕೊಂಡು ಈ ಎಲ್ಲ ಕಾರ್ಯಕ್ರಮ ಒಂದು ವಿಶ್ವ ದಾಖಲೆ ಕಾರ್ಯಕ್ರಮ ಆಗಿದೆ. ಇದು ದಾವಣಗೆರೆಗೆ ಜಿಲ್ಲೆ ಅಲ್ಲ, ಕರ್ನಾಟಕಕ್ಕೆ ಒಂದು ಹೆಸರಾಂತ ದಿನ ಅಂತ ಹೇಳ್ಬೋದು. ಇದನ್ನು ಯಾವತ್ತೂ ಮರೆಯಲಾಗದ ದಾವಣಗೆರೆಯಲ್ಲಿ ಇದೊಂದು ವಿಶೇಷ ದಿನ ಅಂತ ಹೇಳ್ಬಿಟ್ಟು ನಾವೆಲ್ಲ ಈ ದಿನಾನ ಇಲ್ಲಿ ಇದ್ದೀವಿ ಅನ್ನೋದೇ ಒಂದು ನಮ್ಮ ಕರ್ನಾಟಕದಲ್ಲಿ ನಾವು ಇವತ್ತು ಈ ದಿನ ಇದ್ದೀವಿ ಅನ್ನೋದೇ ಒಂದು ಪುಣ್ಯದ ಕೆಲಸ. ಇಷ್ಟೊಂದು ದೊಡ್ಡ ಧ್ವಜವನ್ನು ನೋಡೋಕ್ಕೆ ಅದು ಕಣ್ಣು ಸಾಲದು.
ಅದಕ್ಕೆ ಎಲ್ಲ ಕನ್ನಡ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ರಾಮೇಗೌಡರು ಇಂಥ ಹಲವಾರು ಚಳುವಳಿಗಳನ್ನ ಇವತ್ತು ಮಾಡಿರೋದಕ್ಕೆ ಇವತ್ತು ಇದೊಂದು ಸಾಕ್ಷಿಗೆ ಅವರು ಸಹ ಇದ್ದಾರೆ ಅಂತ ಹೇಳಿ ಇದೊಂದು ವಿಶೇಷ ದಿನಕ್ಕೆ ಇದನ್ನು ಮಾಡಿರೋ ಎಲ್ಲ BS ಚನ್ನಬಸಪ್ಪ ಸಣ್ಣ ಸರ್ ಒಂದು ಧ್ವಜನ ಏನು ಇದು ಮಾಡಿದ್ದಾರೆ ಅವರೆಲ್ಲ ತಂಡದವ್ರಿಗೂ, ಆಮೇಲೆ ವಿಶೇಷವಾಗಿ ಎಲ್ಲ ಶಾಲೆಯ ಮಕ್ಕಳು ಇಲ್ಲಿ ಬಂದಿದ್ದಾರೆ. ಆ ಎಲ್ಲ ಶಾಲೆ ಮಕ್ಕಳಿಗೂ ಇಷ್ಟೋ ತನಕ ಕಾದಿ ನಮ್ಮ ಬಾವುಟನ ಆರಿಸಿರೋದಕ್ಕೆ ನಾವೆಲ್ಲರೂ ಒಂದು ಹೆಮ್ಮೆ ಪಡುವಂಥ ವಿಷಯ ಆಗಿದೆ ಅಂತೇಳಿ. ಜೈ ಕರ್ನಾಟಕ, ಜೈ ಕನ್ನಡಾಂಬೆ. ಈ ಕಾರ್ಯಕ್ರಮಕ್ಕೆ ತಾಯಿ ಸಮೀರ್ ಅವರು ಬಂದರು, ಅವರು ಮಾತಾಡೋಣ ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ. ಇವತ್ತೊಂದು ದಿವಸ 70ನೇ ಕನ್ನಡ ರಾಜ್ಯೋತ್ಸವ ನಾವು ಮೊನ್ನೆ ಏನು ಆಚರಿಸಿದ್ದೀವಿ, ಇವತ್ತು ದಾವಣಗೆರೆಯಲ್ಲಿ ವಿಜೃಂಭಣೆಯ ಒಂದು ಸಂಭ್ರಮದ ಆಚರಣೆ ನಾವೆಲ್ಲ ಕಣ್ತುಂಬೆ ನೋಡ್ಕೊಂಡಿದ್ದೀವಿ. ಇದಕ್ಕಿಂತ 7 ಕಿಲೋಮೀಟರ್ ಉದ್ದದ ಬಾವುಟ, 7 ಸರ್ಕಲ್ ಪೂರೈಸಿದ್ದೀವಿ. ಹಾಗೂ ರೂಟ್ ಮ್ಯಾಪ್ ನೋಡಿದ್ರೆ ಸಹಿತ 7 ಬರೋ ರೀತಿಯಲ್ಲಿ ಇವತ್ತಿತ್ತಲ್ಲ ಏನು ಪ್ಲ್ಯಾನ್ ಮಾಡಿ ಇವತ್ತು ವಿಜೃಂಭಣೆ ಏನು ಒಂದು ಧ್ವಜಾರೋಹಣ ಮಾಡಿದ್ದಾರೆ, ಅಲ್ಲಿಂದ ಇಲ್ಲಿ ತನಕ ಕೂಡ ಇದು ವಿಶ್ವ ದಾಖಲೆಗೆ 100ಕ್ಕೆ 100 ಸೇರಿಸಿರ್ತೈತಿ. ಇದಕ್ಕೂ ಹಿಂದೆ ವಿಶ್ವ ದಾಖಲೆ ಆಗಿದ್ದು 3 ಕಿಲೋಮೀಟರ್ ಬಾವುಟ ಆಗಿತ್ತು. ಈ ವರ್ಷ ದಾವಣಗೆರೆಯಲ್ಲಿ, ಕರ್ನಾಟಕದ ಹೃದಯ ಭಾಗದಲ್ಲಿರುವ ದಾವಣಗೆರೆಯಲ್ಲಿ 7 ಕಿಲೋಮೀಟರ್ ಉದ್ದದ ಬಾವುಟವನ್ನು ಏನು BS ಚನ್ನಬಸಪ್ಪ ಆ್ಯಂಡ್ ಸನ್ಸ್ ಅಂಗಡಿಯವರು ತಯಾರಿ ಮಾಡಿದ್ದಾರೆ. ಅದಕ್ಕೆಲ್ಲ ರೀತಿಯಾದ ನಮ್ಮ ಕನ್ನಡ ಪರ ಸಂಘಟನೆಗಳು, ಕನ್ನಡ ಪರ ಹೋರಾಟಗಳು ಏನು ಸಾಥ್ ಕೊಟ್ಟು ಇವತ್ತು ಏನು 7 ಕಿಲೋಮೀಟರ್ ಉದ್ದ ಬಾವುಟ ಮಾಡಿ ನಿಜವಾಗ್ಲೂ ಶ್ಲಾಘನೀಯ. ಇದು ಯಾವತ್ತೂ ಅವಿಸ್ಮರಣೀಯವಾಗಿತ್ತಲ್ಲ, ಗಿನ್ನಿಸ್ ವರ್ಲ್ಡ್ ರೆಕಾರ್ಡಲ್ಲಿ ಉಳಿತೈತಿ. ಕರ್ನಾಟಕದ ದಾವಣಗೆರೆಯಲ್ಲಿ ನಾವು ಮಾಡತಕ್ಕಂಥ ಸಾಧನೆ ಇವತ್ತು ನಾಳೆ ದಿವಸ ಲಂಡನ್ನಲ್ಲಿ ನಾವು ನೋಡೋಕ್ಕೆ ಸಿಗ್ತದೆ ಅಂತ ನಾನು ಇವತ್ತೊಂದು ದಿವಸ ದಾವಣಗೆರೆ ನಿಂತ್ಕೊಂಡು ಹೇಳಕ್ಕೆ ಬಯಸ್ತೇನೆ. ನಿಮ್ಮ ಪರಿಚಯ ಇದೆ? ನನ್ನ ಹೆಸರು ತಾಹಿರ್ ಸಮೀರ್, ಜಿಲ್ಲಾ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ. ತುಂಬ ಥ್ಯಾಂಕ್ಸ್. ಈ ಕಾರ್ಯಕ್ರಮಕ್ಕೆ ಸಣ್ಣ ಮಕ್ಕಳು, ಶಾಲೆಯ ಮಕ್ಕಳು ಬಂದರೆ ಅವರಿಗೂ ಮಾತಾಡ್ಸೋಣ. ನಮಸ್ಕಾರ. ನಮಸ್ಕಾರ. ಇವತ್ತು ಯಾವ ಥರ ಮಾಡಿದ್ದಾರೆ ಹೇಳಿ? ಭಾಳ ಚೆನ್ನಾಗಿದೆ, ನಮಗೆ ಎಂಜಾಯ್ ಆಯಿತು. ಎಲ್ಲರೂ ಗೆಸ್ಟಸ್ ಬಂದು ನಮಗೆ ಮಾತಾಡಿದ್ರು, ನಮಗೆಲ್ಲ ನಾವು ಏನಾಗಿದ್ದೀವಿ ಎಲ್ಲ ಕೇಳಿದರು. ನಮಗೆ ಭಾಳ ಚೆನ್ನಾಗಾಯ್ತು. ನಮ್ಮ ಸ್ಕೂಲಿಂದ ಇದು ದೊಡ್ಡ ಫಂಕ್ಷನ್ ಮಾಡಿದ್ದಕ್ಕೆ ಅಲ್ಲಿಂದ ಇಲ್ಲಿ ಮಠ ಬಂದು ನಾವು ಇದು ಇಷ್ಟು ಮುದ್ದಾಗಿರೋ ಒಂದು ಫಂಕ್ಷನ್ ನೋಡಿದ್ದಕ್ಕೆ ನಮ್ಗೆ ಭಾಳ ಖುಷಿ ಆಯ್ತು ಅಂತ ನಾನು. ಯಾವ ಶಾಲೆಯಿಂದ ಬಂದಿರಿ ನೀವು? ನಾವು ಎಜುಕೇಷನ್ ಸ್ಕೂಲಿಂದ ಬಂದಿದ್ದೀವಿ. ಓಕೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೆ ಸಾಧತ್ನವರು ಇದ್ದಾರೆ, ಬನ್ನಿ ಮಾತಾಡೋಣ. ಸಾಧತ್ನವರು, ಈ ಕನ್ನಡ ರಾಜ್ಯೋತ್ಸವಕ್ಕೆ ನೀವು ನಿಮ್ಮ ಆಂಬ್ಯುಲೆನ್ಸನ್ನು ಬಿಟ್ಟಿದ್ರು. ಈಗ ಏನಂದರೆ ನಮ್ಮ ದಾವಣಗೆರೆಯಲ್ಲಿ ಆಂಬುಲೆನ್ಸ್ 8 ಅನ್ನೋದು ಬಿಟ್ಟಿದ್ವಿ ನಾವು. ದಾವಣಗೆರೆಗೆ ಮರಿಲೇಬಾರ್ದು, ಯಾವತ್ತು ಕನಸಿನಾಗೂ ಮರಿಬಾರ್ದು ಅಂತ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ, ಹೆಮ್ಮೆ ಆಗ್ತಾ ಇದೆ ನಮಗೆ. ತುಂಬ ಭಾಳ ಅಂದರೆ ಭಾಳನೇ ಖುಷಿ ಆಗ್ತಾ ಇದೆ. ಎಷ್ಟು ಆಂಬ್ಯುಲೆನ್ಸ್ ಬಿಟ್ಟಿದ್ರು ಸರ್? 8 ಆಂಬುಲೆನ್ಸ್ ಬಿಟ್ಟಿದ್ವಿ ನಾವು. ಸರ್, ಮೊನ್ನೆ ನಾವು ಕೇಳಿದ್ದೀವಿ ಭಾಳ ಆಯ್ತಲ್ಲ, ಬೆಂಗಳೂರಿಗೆ 0 ಟ್ರಾಫಿಕಿಂದ ಜನಕ್ಕೆ ಒಯ್ದಿದ್ರು. ಯಾವ ಥರ ನಿಮಗೆ ರೆಸ್ಪಾನ್ಸ್ ಅಲ್ಲಿ ಕೊಟ್ಟಿದ್ದಾರೆ ಸ್ವಲ್ಪ ಅದು ಹೇಳಿ. ಸರ್, ನಮಗೇನಾಗಿದೆ ಅಂದರೆ ಚಿತ್ರದುರ್ಗ, ಹಿರೂರು, ತುಮಕೂರು, ಸಿರಾ, ನಲ್ಮಂಗ್ಲ, ತುಮಕೂರು ಸೈಡು, ಆ ಸೈಡ್ ಬೆಂಗಳೂರು ಸೈಡ್ ಎಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಭಾಳ ಸೀರಿಯಸ್ ಇತ್ತು, ವೆಂಟಿಲೇಟರ್ ಆಗಿತ್ತು ಪಾಪು. ನಮಗೆ ಟೈಮಿಂಗ್ಸ್ ಕೊಟ್ಟಿದ್ದರು SS ಹಾಸ್ಪಿಟ್ಲ್ ಒಳಗೆ. ಭಾಳ ಜನ ಏನು ಹೇಳ್ತಾರೆ ಅಂದರೆ ಆಂಬ್ಯುಲೆನ್ಸ್ನವರು ಭಾಳ ಫಾಸ್ಟ್ ಹೊಡಿತಾರೆ ಸರ್. ಯಾಕೆ ಹೊಡಿತಾರೆ ಅಂತ ಹೇಳಿ ದಾರಿ ಒಬ್ಬೊಬ್ಬರಿಗೆ ಬಿಡೋಲ್ಲ, ಅವರಿಗೆ ಸಂದೇಶ ಏನು? ಸರ್, ಈಗ ಎಮರ್ಜೆನ್ಸಿ ಏನಂದರೆ ಡ್ರೈವರ್ ಆಗಿರಲಿ, ಸ್ಟಾಫ್ ಆಗಿರಲಿ, ಜೀವದ ಮ್ಯಾಗೆ ಆಸೆ ಇಲ್ದಂಗೆ ಗಾಡಿ ಹೋಗ್ತಾ ಇರ್ತವೆ. ಏನಂದರೆ ಅವ್ರು ದಾರಿ ಬಿಟ್ಕೊಟ್ರೆ ಬೇರೆಯವ್ರಿಗೂ ಅನುಕೂಲ ಆಗುತ್ತೆ. ಅವರು ಅಣ್ಣಾರೋ, ತಮ್ಮರೋ, ಅಕ್ಕಾರೋ, ತಂಗಿಯರೋ ಇರ್ತಾರೋ ಗೊತ್ತಿಲ್ಲ, ಒಂದು ಜೀವ ಉಳ್ಸೋಕ್ಕೋಸ್ಕರ ಆಯ್ತಲ್ಲ ಡ್ರೈವರ್ ಆಗಿರೋರು ಆಂಬುಲೆನ್ಸು ಪ್ರಾಣ ಇಟ್ಟು ಹೋಗ್ತಾ ಇರ್ತಾರೆ. ಅವರಿಗೆ ದಾರಿ ಮಾಡಿಕೊಡ್ಬೇಕು ಆಂಬುಲೆನ್ಸ್ನವರಿಗೆ. ಎಲ್ಲರ ಹೋಗ್ತಾ ಇರಲಿ, ಬೈಕ್ನವರಾಗಲಿ, ಆಟೋದವರಾಗಿರಲಿ, KSRT ಬಸ್ನವರಾಗಿರಲಿ, ಹೊರಡ್ ಬಸ್ನವರಾಗಿರಲಿ, ದಯವಿಟ್ಟು ಅವ್ರಿಗೆ ಏನಂತ ಕೇಳ್ತೀವಿ ಅಂದರೆ ಅವರು ಟ್ರಾಫಿಕನ್ನು ಕ್ಲಿಯರ್ ಮಾಡಿಕೊಡ್ಬೇಕು ಆಂಬುಲೆನ್ಸಿಗೆ. ಯಾಕಂದರೆ ಜೀವದ್ದು ಒಂದು ಇದು ಇರುತ್ತೆ. ಇದೇ ಥರ ನಮ್ಮ ಸಾಧತ್ನವ್ರು ಹೇಳಿದರು, ಆಂಬುಲೆನ್ಸ್ ಭಾಳ ಸ್ಪೀಡ್ ಹೊಡಿತಾರೆ ಅಂದರೆ ಯಾಕೆ ಹೊಡಿತಾರೆ ಅಂದರೆ ಜೀವ ಉಳಿಸೋಕ್ಕೆ ಸ್ಪೀಡಾಗಿ ಹೊಡಿತಾರೆ. ನೀವು ಅವ್ರು ಸೈಲೆನ್ಸರ್ಗೆ ಗಾಡಿ ಬರೋದು ಸೈಲೆನ್ಸರ್ ಇದು ಕೇಳಿದ್ರೆ ದಾರಿ ಬಿಟ್ಕೊಡಿ. ಒಂದು ಕಡೆ ಮೊನ್ನೆ ಏನಾಯ್ತಂದರೆ ದಾರಿನೇ ಬಿಟ್ಕೊಟ್ಟಿಲ್ಲ, ಆ ಥರಕ್ಕೆ ನಾವು ಪ್ರಶ್ನೆಯನ್ನು ಕೇಳಿದಾರೆ. ದಾರಿ ಬಿಟ್ಕೊಟ್ರೆ ಜೀವ ಉಳಿಸ್ಬಂತ ಹೇಳಿ ಸಾಧತ್ನವ್ರು ಹೇಳಿದ್ದಾರೆ. ತುಂಬ ಥ್ಯಾಂಕ್ಸ್ ಸರ್. ಧನ್ಯವಾದ ಸರ್. ನಮ್ಮ ಇನ್ನೊಂದು ಗ್ರೂಪ್ ಇದೆ, ಕರ್ನಾಟಕ ರಾಜ್ಯ ಆಂಬುಲೆನ್ಸ್ ಮಾಲಕರು ಮತ್ತು ಚಾಲಕರಾದ ಟೀಮ್ ವತಿಯಿಂದ. ಅವರು ಒಂದು ಟೀಮ್ ಮಾಡ್ಕೊಂಡು ಒಂದು ನಾವು ಇದು ಗ್ರೂಪ್ ಅನ್ನೋದು ಮಾಡ್ಕೊಂಡಿದ್ದೀವಿ. ಆ ಗ್ರೂಪಿಂದ ಹೋಗ್ತಾ ಇರ್ತೀವಿ, ಗ್ರೂಪ್ನಾಗ ಅಪ್ಡೇಟ್ ಕೊಡ್ತಾ ಇರ್ತೀವಿ. ಇಮಿಡಿಯೇಟ್ಲಿ ಪೊಲೀಸರು ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇರ್ತಾರೆ, ಅವರಿಗೂ ನಾವು ತುಂಬ ಥ್ಯಾಂಕ್ಸ್ ಹೇಳ್ತೀವಿ. ಮತ್ತು ಅಲ್ಲಿ ಮೇಡದವರು ಇದ್ದಾರೆ, ಅವರು ಇದು ಮಾಡ್ತಾ ಇರ್ತಾರೆ, ಅವರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ.